ಸೊ ನಾವು ಬೆಳಗ್ಗೆ ಎದ್ದಾಗ ದಿನನ ಎಂಜಾಯ್ ಮಾಡಿಕೊಂಡು ದಿನನ ಕಳೆಯೋದ್ರಿಂದ ಆ ದಿನ ಪೂರ್ತಿ ನಾವು ಖುಷಿಯಾಗಿ ಇರ್ಬೋದು. ಸೊ ಬೆಳಗಿನ ಕೆಲಸಗಳನ್ನ ನಾವು ಖುಷಿಯಿಂದ ಮಾಡಬೇಕು. ಬೆಳಗ್ಗೆನ ಖುಷಿಯಿಂದ ಶುರು ಮಾಡಬೇಕು, ಆಗ ದಿನ ಪೂರ್ತಿ ಖುಷಿಯಾಗಿರಬಹುದು ನಾವು. ಸೊ ಇವತ್ತು ಬೆಳಗ್ಗೆನೇ ಎದ್ದು ನಾನು ಹೊರಗಡೆ ತುಂಬ ವೆದರ್ ಚೆನ್ನಾಗಿತ್ತು. ಸೊ ನೋಡಿಕೊಂಡು ಗ್ರೀನ್ ಟೀ ಕುಡಿತಾ ಆ ವೆದರ್ನ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಾದಮೇಲೆ ಹಾಗೆ ಖುಷಿಯಾಗೇ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೆ. ನಾನು ಯಾವಾಗಲೂ ಹೀಗೆ ಕೆಲಸ ಮಾಡೋದು, ತುಂಬ ಖುಷಿಯಿಂದ ಮಾಡ್ತೀನಿ ಎಲ್ಲ ಕೆಲಸಗಳನ್ನು ಕೂಡ. ಅಯ್ಯೋ ಅಷ್ಟು ಕೆಲಸ ಇದೆಯಲ್ಲ, ಅಯ್ಯೋ ಇಷ್ಟು ಕೆಲಸ ಇದೆಯಲ್ಲ, ಯಾರು ಮಾಡ್ತಾರೆ, ನನಗೆ ಯಾರು ಮಾಡಿಕೊಡ್ತಾರೆ ಅಂತ ತುಂಬ ಜನ ಅದನ್ನು ಕೇಳಿದ್ದೀನಿ. ಬಟ್ ನಮ್ಮ ಮನೆ ಕೆಲಸನ ನಾವೇ ಮಾಡಬೇಕು ಆ್ಯಂಡ್ ಅದನ್ನು ಕೂಡ ಖುಷಿಯಾಗಿ ಮಾಡಬೇಕು. ಇದನ್ನು ನಾನು ಪ್ರತಿ ಸಲನೂ ಫಾಲೋ ಮಾಡ್ತೀನಿ. ಸೊ ನನ್ನ ಡ್ಯಾನ್ಸ್ ನನ್ನ ನೋಡಿದ್ರೆ ನನಗೆ ನಗು ಬರ್ತಿದೆ. ಪ್ರತಿ ಸಲ ನಾನು ಹೀಗೆ ಕೆಲಸ ಮಾಡೋದು ಎಂಜಾಯ್ ಮಾಡಿಕೊಂಡು. ಸೊ ಈ ರೀತಿ ನಾನು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ನನಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ನೀರು ಪೈಪ್ ಹಾಕೋದಕ್ಕೆ ಹೋಗಿ ನಾನೇ ಫುಲ್ಲು ಒದ್ದೆ ಅದೇ. ಯಪ್ಪ, ಅದು ಫುಲ್ಲು ಫೋರ್ಸಾಗಿ ಬರ್ತಿದೆ ನೀರು. ಹಾಗೋ ಹೀಗೋ ಕಿತ್ಬಿಟ್ಟು ಹಾಕ್ದೆ ಹೆಂಗೋ. ಬಟ್ ಫುಲ್ಲಂತೂ ನಾನಂತೂ ಒದ್ದೆ ಅದೇ. ಸೊ ಪೈಪೆಲ್ಲ ಎಷ್ಟು ಫೋರ್ಸ್ ಪ್ರೆಷರಾಗಿ ಬರ್ತಾಯಿದೆ ನೋಡಿ. ಸೆಕೆ ಆಗ್ತಾಯಿತ್ತು, ಹೇಗೋ ಫುಲ್ ತಣ್ಣಗೆ ಆಯ್ತೀಗ. ಸೊ ನೀರೆಲ್ಲ ಹಿಡಿದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೀರು ಹಿಡಿತಾ ಪೈಪ್ ಆಗ್ತಾ ಇದೇ ಲಾಗಾಗಿ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಪಟ ಅಂತ ಬೇಗ ಕೆಲಸ ಮುಗಿಸ್ಬೇಕೀಗ. ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ಬಾಕಿ ಇದೆ, ಕೆಲಸಗಳು ತುಂಬ ಇದೆ. ಸೊ ನೀರು ತುಂಬ್ತಾ ಇದ್ದೀನಿ, ಪಾತ್ರೆಗಳಿದ್ದಾವೆ, ಬಟ್ಟೆಗಳಿದ್ದಾವೆ, ಹೋಗಿದ್ದಕ್ಕೂ. ಸೊ ಅಲ್ಲೆಲ್ಲ ಬೇಗ ಸಿಗ್ತೀನಿ. ಕೊನೆಗೂ ಪೈಪ್ ಹಾಕೋದಕ್ಕೆ ಆಗಲಿಲ್ಲ, ಕಷ್ಟಪಟ್ಟು ಹಾಕ್ಬಿಟ್ಟು ಬಂದಿದ್ದೆ. ಬಟ್ ಕಿತ್ತು ಹೋಯಿತು. ಮತ್ತು ಇನ್ನೊಂದ್ಸಲ ಹಾಕೋಕೆ ಹೋಗಿ ಫುಲ್ಲು ಒದ್ದೆ ಮಾಡಿಕೊಂಡೆ. ಹಾಗೆ ಹಿಡ್ಕೊತಾ ಇದ್ದೀನಿ ನೋಡಿ ಯಾವ ಫೋರ್ಸಿಗೆ ಬರ್ತಿದೆ ಅಂತ. ಸೊ ಎಲ್ಲ ಕೆಲಸ ಮುಗಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ತರಕಾರಿ ತೊಳೆಯೋಣ ಅಂತ ಬಂದೆ. ಇನ್ನೊಂದು ನೀರು ಬರ್ತಾ ಇದೆ. ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ಒಡಿಸಿ ಕುಟ್ಕೋತೀನಿ. ಇದೇ ರೀತಿ ನೀರಿದ್ದರೆ ನೀರಿದ್ದನ್ನ ಎತ್ತಿಟ್ಕೊಂಡ್ರೆ ಬೇಗ ಹಾಳಾಗ್ಬಿಟ್ಟು ಟೊಮೊಟೊ ಅಥವಾ ಯಾವುದೇ ತರಕಾರಿ ಆಗಲಿ. ಅದಕ್ಕೆ ತೊಳೆದಿದ ನಂತರ ನೀಟಾಗಿ ಒಂದು ಬಟ್ಟೆಲಿ ಒರೆಸಿ ಅದರಲ್ಲಿ ಈ ನೀರಿನ ಕಂಟೆಂಟ್ ಇಲ್ಲದೆ ಇರೋ ರೀತಿ ಹಾಕಿದ್ರೆ ಫ್ರಿಜ್ಜಲ್ಲಿಟ್ಟರೆ ಏನೂ ಆಗೋಲ್ಲ. ಸೊ ನೀಟಾಗೂ ಇರುತ್ತೆ. ಸೊ ಅಮ್ಮ ಸೊಪ್ಪು ಕೊಟ್ಟು ಕಳಿಸಿದ್ರು, ಬಟ್ ನಾನು ನೋಡೇ ಇಲ್ಲ ಅದನ್ನು. ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಸ್ವಲ್ಪ ಹೊಟ್ಟು ಹೋಗಿದೆ. ಸೊ ಎಷ್ಟಿದೆ ಅಷ್ಟೇ ತೊಳ್ಕೊತೀನಿ ನೀಟಾಗಿ. ಸೊ ಇದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಕೊಳ್ತೋಗಿದೆ, ಇದೆಲ್ಲ ತೆಗೆದು ಬಿಸಾಕ್ತೀನಿ. ಸೊ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಕೂಡ ಕೊಟ್ಟೈತೆ ನಮ್ಮ ಮಮ್ಮಿ. ಪುದೀನ ಸೊಪ್ಪೆಲ್ಲ ಹೊರಟೋಗ್ಬಿಟ್ಟಿದೆ. ಸೊ ಚೆನ್ನಾಗಿರೋ ಅಷ್ಟು ಮಾತ್ರ ಎತ್ತಿಟ್ಕೊತೀನಿ, ಬೇರೆ ಇಟ್ಟು ಕೊಟ್ಬಿಡ್ತೀನಿ. ಸೊ ಅದನ್ನೆಲ್ಲ ತೊಳೆದು ಒಣಗಿ ಹಾಕ್ಬಿಟ್ಟು ಬಂದೆ. ಸೊ ನೆನ್ನೆ ವ್ಲಾಗಲ್ಲಿ ನೀವು ನೋಡಿದ್ರಿ, ನಾನು ದೋಸೆಗೆ ನೆನೆ ಹಾಕಿದೆ. ಸೊ ಸಂಪಳ ನೋಡಿ ಏನು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಉಬ್ಬು ಬಂದಿದೆ. ನಾನು ಸ್ವಲ್ಪ ಹೊತ್ತು ನೋಡದೆ ಹೋಗಿದ್ದಿದ್ರೆ ಪಾತ್ರೆಯಿಂದ ಎಲ್ಲ ಚೆಲ್ಲಿ ಹೋಗ್ತಿತ್ತು. ಈ ರೀತಿ ಸಂಪಳ ಬಂದಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ತುಂಬ ಸೂಪರಾಗಿತ್ತು ಕೂಡ ಆ ದೋಸೆನೂ ಕೂಡ. ಇವತ್ತು 3 ಟೈಮೂ ಕೂಡ ದೋಸೆನೇ ತಿಂದಿದ್ದೀನಿ ನಾನು, ಅಷ್ಟು ಚೆನ್ನಾಗಿತ್ತು. ಸೊ ನಿನ್ನೆ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಬೆಳ್ಳುಳ್ಳಿ ಸಿಪ್ಪನ್ನು ಈಸಿಯಾಗಿ ನಿಮಿಷಗಳಲ್ಲಿ ತೆಗೆಯೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ. ಸೊ ಅದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಬೆಳ್ಳುಳ್ಳಿನೆಲ್ಲ ನಾವು ಬಿಡಿಸಿಟ್ಕೊಬೇಕು. ಈ ರೀತಿಯಾಗಿ ಮುಂಚೆ ಪ್ರೊಸೀಜರ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಸಿಪ್ಪೆ ತೆಗೆಯೋದಕ್ಕೆ ನಾವು ಸೊ ಇದಿಷ್ಟನ್ನು ಬಿಡಿಸ್ಕೊಂಡು ನಾನು ಇದರೊಳಗೆ 3/4 kg ಇದೆ. ಸೊ ಪ್ರತಿಯೊಂದು. ಸೊ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕೋಬಹುದು, ಅಡುಗೆ ಎಣ್ಣೆ ಆದರೂ ಹಾಕೋಬಹುದು, ಕೊಬ್ಬರಿ ಎಣ್ಣೆ ಬೇಕಾದರೂ ಹಾಕೋಬಹುದು. ಯಾವ್ದು ಅನಿಸುತ್ತೆ ನಿಮಗೆ, ನಿಮ್ಮ ಮನೇಲಿ ಯಾವುದು ಇರುತ್ತೆ ಅದನ್ನು ಹಾಕ್ಕೊಂಡು ಹೀಗೆ ನೀಟಾಗಿ ಮಿಕ್ಸ್ ಮಾಡಿ ಬಿಸಿಲಲ್ಲಿ 1 hour ಅಥವಾ 2 hours ಇಟ್ಬಿಟ್ರೆ ಕಂಪ್ಲೀಟಾಗಿ ಇದ್ರ ಸಿಪ್ಪೆ ಎಲ್ಲ ಓಪನ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ಆಮೇಲೆ ಏನಾಗುತ್ತೆ ಅಂತ. 1 hour ನಾನು ಕೂಡ ಒಣಗಿಸಾದ್ಮೇಲೆ. ಸೊ ಕಂಪ್ಲೀಟಾಗಿ ನೋಡಿ ತನಕ ವೀಡಿಯೋನ. ಸೊ ನೋಡ್ತಾ ಇದ್ದೀರಲ್ಲ,
ಈಗ ಪೂರ್ತಿ ಎಲ್ಲ ಬೆಳ್ಳುಳ್ಳಿಗೂ ಕೂಡ ಆಯಿಲ್ ಮಿಕ್ಸ್ ಆಗಿದೆ. ಸೊ ಹೀಗೆ ಇದನ್ನು ತಟ್ಟೆಯಲ್ಲಿ ಹಾಕಿದರೆ ಕೆಳಗಡೆ ಇರೋದೆಲ್ಲ ಒಣಗಲ್ಲ, ಬಿಸಿಲಿಗೆ ಪೀಲ್ ಆಗದೆ ಇರಬಹುದು. ಸೊ ಇದನ್ನು ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕಿ ಹರಡಿಬಿಟ್ಟಿಟ್ರೆ ಬಟಾರಾಗಿರುತ್ತೆ. ನ್ಯೂಸ್ ಪೇಪರ್ ಮೇಲೆ ಫುಲ್ಲು ಹರಡಿ ಬಿಟ್ಬಿಡ್ತೀನಿ ಇವಾಗ ನಾನು 1 ಅವರು ಒಣಗಿಸೋದಕ್ಕೆ. ತುಂಬ ಬಿಸಿಲಲ್ಲಿ ಇಡಬೇಕು, ಒಳಗಡೆ ಮನೆಯೊಳಗಡೆ ಇಡಬಾರ್ದು, ಟೈಮ್ ತೊಗೊಳುತ್ತೆ. ಬಿಸಿಲಲ್ಲಿಟ್ಟರೆ ಈಗಿರೋ ಬಿಸಿಲಿಗೆ 1 ಅವರೇ ಸಾಕು ಅಂತ ಅನ್ಕೋತೀನಿ. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಹೇಳಿ ಈ ರೀತಿ ಸಿಪ್ಪೆನೆಲ್ಲ ಬಿಡಿಸ್ಕೊತಾ ಇರೋದು ಬೆಳ್ಳುಳ್ಳಿದು. ಸೊ ಅದಕ್ಕೂ ಮುಂಚೆ ಇವಾಗ ಸೊ ಅದು ಒಣಗೋ ಅಷ್ಟರಲ್ಲಿ ನಾವು ಶುಂಠಿನೂ ಕೂಡ ತೊಳೆದುಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಒದ್ದೆ ಇರೋ ಶುಂಠಿನ ಯೂಸ್ ಮಾಡಬಾರ್ದು, ಒಣಗಿಸ್ಬಿಟ್ಟು ಯೂಸ್ ಮಾಡಿದ್ರೆ ಬೆಟರು. ಸೊ ಶುಂಠಿನೂ ಕೂಡ ನಾನು ನೆನೆ ಹಾಕಿದ್ದೆ, ತೋರಿಸಿದ್ದೆ ನಿಮಗೆ ಹೇಗೆ ನಾನು ವಾಶ್ ಮಾಡ್ತೀನಿ ಅಂತ ನೋಡಬಹುದು. ಸೊ ನೋಡ್ತಾ ಇದ್ದೀರಾ, ತುಂಬ ಹೊತ್ತು ನೆನೆ ಹಾಕಿದ್ದೆ ನಾನು. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಬ್ರಷಲ್ಲಿ ಉಜ್ಜಿ ತೊಳ್ಕೊಬೇಕು. ಈ ಸೈಡ್ಸಲ್ಲೆಲ್ಲ ಹೋಗಲ್ಲ, ಮಣ್ಣಾಗೇ ಇರುತ್ತೆ. ಸೊ ಬ್ರಷ್ ಮೂಲಕ ತೊಳ್ಕೊಬೇಕಾಗತ್ತೆ. ಸೊ ನಾನು ಒಂದೇ ಕೈಯಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಸಾರಿ. ತೋರಿಸ್ತೀನಿ ನಿಮಗೆ ಬ್ರಷ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಆಫ್ಟರ್ ಬ್ರಷಿಂಗ್ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಬ್ರಷ್ ಮಾಡಿ 3 ಸಲ ತೊಳ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಇದು ಯಾವುದೂ ಮಣ್ಣಲ್ಲ, ನೀವು ಮಣ್ಣು ಅಂತ ಅನ್ಕೊಬಾರ್ದು, ಶುಂಠಿ ಕಲರೇ ಆ್ಯಕ್ಚುಲಾಗಿ ಇದಿದೆ. ಸೊ ನೀಟಾಗಂತೂ ಬ್ರಷ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ತೊಗೊಂಡೋಗಿ ಬಿಸಿಲಲ್ಲಿ ಒಣಗಿ ಹಾಕ್ಬಿಡ್ತೀನಿ. ಶುಂಠಿ ಮತ್ತು ಎಣ್ಣೆ ಹಾಕಿರೋ ಬೆಳ್ಳುಳ್ಳಿ ಎರಡೂ ಕೂಡ. ಸೊ ನಾಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀನಿ, ಅಂದರೆ ಇವತ್ತಿನ ವೀಡಿಯೋದಲ್ಲೇ ತೋರಿಸ್ತೀನಿ ಅದನ್ನು ಕೂಡ. ಸೊ ಫಸ್ಟಿಗೆ ಇದನ್ನು ಚೆನ್ನಾಗಿ ಒಣಗಿಸೋಣ. ಇದನ್ನು 2 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಾಗಿದೆ ಅಂತ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ. ಸೊ ಸಿಪ್ಪೆನ ನೋಡಿ, ಸುಮ್ಮನೆ ಜಸ್ಟ್ ಹೀಗಂದರೆ ಸಾಕು, ಸಿಪ್ಪೆ ಎಲ್ಲ ಹೊರಟೋಗ್ತಾಯಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಹೋಗ್ತಾಯಿದೆ ಅಂತ. ಬರೀ ದಪ್ಪ ಬೆಳ್ಳುಳ್ಳಿಲಿ ಮಾತ್ರ ಅಲ್ಲ, ಸಣ್ಣ ಬೆಳ್ಳುಳ್ಳಿ ಅಷ್ಟೇ ಹೀಗೆ ಜಸ್ಟ್ ಹೀಗೆ ಸ್ಕ್ವೀಸ್ ಮಾಡಿದ್ರೆ ಸಾಕು, ಎಲ್ಲ ಉದುರೋಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಸಿಪ್ಪೆನ ಅಂತ. ಜಸ್ಟ್ ಹೀಗೆ ಬೆಳ್ಳುಳ್ಳಿ ತೊಗೊಂಡು ಹೀಗಂದರೆ ಸಾಕು, ಸಿಪ್ಪೆ ಎಲ್ಲ ಉದುರೋಗ್ತಾಯಿದೆ. ಸೊ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆಯಿಂದ ಈ ರೀತಿ ನಾವು ಸಿಪ್ಪೆನ ಬಿಡಿಸ್ಕೊಬೋದು, ಜಾಸ್ತಿ ಕ್ವಾಂಟಿಟಿಲಿ ಬೆಳ್ಳುಳ್ಳಿನ ಬಿಡಿಸುವಾಗ. ಸೊ ನೀವೇ ನೋಡ್ತಾ ಇದ್ದೀರಾ ಕಣ್ಮುಂದೆನೇ ಎಷ್ಟು ಈಸಿಯಾಗಿ ನಾನು ಸಿಪ್ಪೆನ ಬಿಡಿಸ್ತಾ ಇದ್ದೀನಿ ಅಂತ. ಸೊ ಫೈನಲಿ ನೆನ್ನೆಯಿಂದ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಆಯಿತು. ಸೊ ನಾನು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಅಷ್ಟನ್ನೇ ಆ್ಯಡ್ ಮಾಡ್ಕೊಂಡಿರೋದು, ಇನ್ನೇನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ನಾನು ನೀರು ಹಾಕಿ ಆಡಿಸ್ಕೊಂಡಿದ್ದೀನಿ. ನೀವೇನಾದರೂ ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಲ್ಲ, ಹಾಗೆ ಹೊರಗಡೆ ಸ್ಟೋರ್ ಮಾಡ್ತೀನಿ ಅನ್ನೋದಾದರೆ ನೀರು ಯೂಸ್ ಮಾಡಬಾರ್ದು, ನೀರು ಬದಲಿ ವಿನೆಗರ್ ಹಾಕಿ ಯೂಸ್ ಮಾಡಬೇಕು. ಸೊ ನಾನು ಫ್ರಿಜ್ಜಲ್ಲಿ ಇಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀರು ಹಾಕಿ ಆಡಿಸ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಒಂದು ಬಾಟಲ್ಗೆ ಎತ್ತಿ ಶಿಫ್ಟ್ ಮಾಡಿ ಇಡ್ತೀನಿ. ಸೊ ಇಲ್ಲ ಅಂತ ಹೇಳಿದ್ರು, ಇದು ನನಗೆ ಒಂದು 3 ತಿಂಗಳು ಬರುತ್ತೆ. 3 ತಿಂಗಳಿಗೆ ಆಗುವಷ್ಟು ನಾನು ಒಂದೇ ಸಲ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಬಾಣಲಿ ತುಂಬ. ಸೊ ಇವಾಗ ಒಂದು ಡಬ್ಬಕ್ಕೆ ತುಂಬಿಟ್ಬಿಡ್ತೀನಿ. 2 ಡಬ್ಬಕ್ಕೆ ತುಂಬಿಡ್ತೀನಿ ಆ್ಯಕ್ಚುಲಿ. ನಾನು ಒಂದು ಡಬ್ಬನ ಮಾಮೂಲಿ ಆಚೆ ಇಟ್ಕೋತೀನಿ ಅಂತ ಹೇಳಿದ್ರೆ ಫ್ರಿಜ್ಜಲ್ಲೇ ಒಂದು ಡಬ್ಬನ ಡೈಲಿ ಯೂಸ್ಗೆ ಇಟ್ಕೋತೀನಿ, ಇನ್ನೊಂದು ಡಬ್ಬನ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಸೊ ಅದು ಇನ್ನೂ ಪ್ರೊಟೆಕ್ಟಿವ್ ಆಗಿರುತ್ತೆ, ಬೇಗ ಹಾಳಾಗಲ್ಲ. ಸೊ ಡಬ್ಬಕ್ಕೆ ತುಂಬಿ ಎತ್ತಿಡ್ತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲರು ಟೋಟಲಾಗಿ ಹೀಗಿದೆ. ನೋಡೋದಕ್ಕೆ ಒಳ್ಳೆ ಹಲ್ವಾ ಥರ ಕಾಣಿಸ್ತಾ ಇದೆ, ಬಾದಾಮಿ ಹಲ್ವಾ ಥರ. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ, ಬಟ್ ತಿನ್ನೋಕ್ಕಾಗಲ್ಲ. ಸೊ ಈ ರೀತಿ ಇದೆ ಕಲರು, ಚೆನ್ನಾಗಿ ಬಂದಿದೆ. ಅರಿಶಿನ ಹಾಕೊಳ್ಳೋದೇನೋ ಮಾಡ್ಬೋದು, ಬಟ್ ಅರಿಶಿನ ಹಾಕೊಳ್ಳೋದ್ರಿಂದ ಕೆಡೋದಿಲ್ಲ ಬೇಗ. ಸೊ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ರೀತಿ ಕಲರ್ ಇದ್ದರೆ ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಹೀಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆಗಲೇ ಬೀಟ್ರೂಟಲ್ಲಿ ಏನೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ. ಸೊ ಇವಾಗ ಒಂದು 3 ಬೀಟ್ರೂಟ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದುಬಿಟ್ಟು. ಸೊ ಇದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಬಟ್ ಬೀಟ್ರೂಟ್ ಒಂದನ್ನೇ ಅಲ್ಲ, ಅದ್ರ ಜೊತೆಗೆ ಇನ್ನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫಸ್ಟಾಗಿ ಏನು ಮಾಡ್ತಾಯಿದ್ದೀನಿಪ್ಪ ಅಂತ ಹೇಳಿದ್ರೆ, ನಾನು ಇದನ್ನೆಲ್ಲ ಆಡಿಸ್ಬಿಟ್ಟು ಇದನ್ನು ಐಸ್ ಕ್ಯೂಬ್ ಟ್ರೈಗೆ ಹಾಕಿ ಐಸ್ ಕ್ಯೂಬ್ಸ್ ಮಾಡೋಣ ಅಂತ. ಸೊ ವೆಯ್ಟ್ ಲಾಸ್ ಜರ್ನಿಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರನ್ನ ಕಾಯಿಸ್ಬಿಟ್ಟು ಅದರೊಳಗಡೆ ಈ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಕುಡಿದ್ರೆ ತುಂಬ ಬೆಟರ್ ರಿಸಲ್ಟ್ ಕೊಡುತ್ತೆ. ಸೊ ಬೀಟ್ರೂಟ್ 3 ಹಾಕಿದ್ದೀನಿ. ಸೊ ಅದ್ರ ಜೊತೆಗೆ
ಒಂದೆರಡು ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಕ್ಯಾರೆಟ್ನ ಕೂಡ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಸ್ವಲ್ಪ ಪುದೀನ ಎಲೆಗಳನ್ನ ತೊಗೊಂಡಿದ್ದೀನಿ. ಸೊ ಇವನ್ನೂ ಕೂಡ ಈ ಬೀಟ್ರೂಟ್ ಜೊತೆಗೇ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಈಗ ಗ್ರೈಂಡ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನೀಟಾಗಿ ನಾನು ಬೀಟ್ರೂಟು, ಕ್ಯಾರೆಟು ಮತ್ತು ಪುದೀನ ಎಲ್ಲನೂ ಕೂಡ ಈ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಐಸ್ ಕ್ಯೂಬ್ ಟ್ರೇಗೆ ಶಿಫ್ಟ್ ಮಾಡ್ಕೋಬೇಕು ಇವಾಗ. ಸೊ ಒಂದೊಂದೇ ಕ್ಯೂಬ್ಸ್ಗೆ ಈ ರೀತಿ ತುಂಬಿಕೊಂಡು ಒಂದೆರಡು ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೀಟಾಗಿ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ. ಇದನ್ನು ಬೇಕಾದರೆ ನೀವು ಸೋಸ್ಬಿಟ್ಟು ಬರೀ ರಸನೂ ಕೂಡ ಯೂಸ್ ಮಾಡ್ಬೋದು, ಬಟ್ ಹೀಗೆ ರಾ ಯೂಸ್ ಮಾಡೋದು ಬೆಟರ್ ಅಂತ ನಾನು ಅನ್ಕೋತೀನಿ. ಹೀಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಇದಕ್ಕೆ ಜಾಸ್ತಿ ನೀರು ಹಾಕಿ ನಾವು ಆಡಿಸ್ಕೊಳ್ಬಾರ್ದು. ಅದರಲ್ಲಿರುವಂತಹ ಎಲ್ಲ ವೈಟಮಿನ್ಸು ಹೊರಟೋಗುತ್ತೆ. ಆಗ ನಾವು ನೀರು ಹಾಕ್ಕೊಂಡು ಆಡಿಸ್ಕೊಂಡು ಅದನ್ನು ಸೋಸ್ಕೊಂಬಿಟ್ರೆ, ಸ್ಟ್ರೈನ್ ಮಾಡ್ಕೊಂಬಿಟ್ರೆ ಬರೋ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಇದ್ರ ಸಿಪ್ಪೆಲ್ಲ ಹೊರಟೋಗುತ್ತೆ. ನಾವೇನು ಎಕ್ಸ್ಟ್ರಾ ತೆಗ್ದಿರ್ತೀವಿ ಅದರಲ್ಲಿ, ರಸದಲ್ಲಿ ಬರೀ ನೀರಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಸೊ ಇದು ಬೆಟರ್ ಅಂತ ನಾನು ಅಂದ್ಕೋತೀನಿ. ಸೊ ಎಲ್ಲದಕ್ಕೂ ಕೂಡ ತುಂಬಿಸ್ತೀನಿ, ನೀಟಾಗಿ ತುಂಬಿಸ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಬಿಡ್ತೀನಿ. ಇನ್ನಿದು ನಾಳೆ ಬೆಳಗ್ಗೆ ತೊಳೆದು ಹೇಗೆ ಇದನ್ನು ತಗೋಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಹೀಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರಾಗಿ ವಾಚ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸು ಕೂಡ ನಿಮಗೆ ತಿಳಿಯುತ್ತೆ. ಸೊ ಇದನ್ನು ಹೇಗೆ ತಗೋತೀನಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಇವತ್ತಿನ ವ್ಲಾಗ್ ವೀಡಿಯೋನೇ ತುಂಬ ದೊಡ್ಡದಾಗ್ಬಿಟ್ಟಿದೆ. ಇನ್ನು ಇದನ್ನೆಲ್ಲ ಹೇಗೆ ತಗೋತೀನಿ ಅಂತ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಇದನ್ನು ನಾನು ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ತಗೋತೀನಿ. ಸೊ ಅದಕ್ಕಾಗಿ ಇದನ್ನು ಬೇರೆ ವ್ಲಾಗಲ್ಲಿ, ನನ್ನ ವೆಯ್ಟ್ ಲಾಸ್ ಜರ್ನಿ ವ್ಲಾಗಲ್ಲಿ ತೋರಿಸ್ತೇನೆ. ಸೊ ನೋಡಬಹುದು ಅಲ್ಲಿ ನೀವು. ಸೊ ರೆಗ್ಯುಲರಾಗಿ ವಾಚ್ ಮಾಡಿದ್ರೆ ಬೆಟರ್. ಎಲ್ಲವನ್ನು ಕೂಡ ನೀವು ತಿಳ್ಕೊಬಹುದು. ನಾನು ಹೇಗೆ ವೆಯ್ಟ್ ಲಾಸ್ ಮಾಡ್ತೀನಿ, ಯಾಕೆ ಮಧ್ಯೆ ಮಧ್ಯೆ ಗ್ಯಾಪ್ ಆಗುತ್ತೆ ಗ್ಯಾಪು ಖಂಡಿತ ಸಿಕ್ಕಾಬಟ್ಟೆ. ಸೊ ಯಾಕಾಗುತ್ತೆ ಎಲ್ಲನೂ ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನೀಟಾಗಿ ರೀತಿ ಫಿಲ್ ಮಾಡಿಕೊಂಡು ಮೇಲ್ಗಡೆ ಇರೋದನ್ನೆಲ್ಲ ತೆಗ್ದಾಕ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ನೀಟಾಗಿ ಐಸ್ ಕ್ಯೂಬ್ ಇದು ಟ್ರೇ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ಬರೋಲ್ಲ. ಸೊ ನೀಟಾಗಿ ಮೇಲೆ ತೊಗೊಂಬಿಟ್ರೆ ನೋಡಿ ಈ ರೀತಿ ಫಿಲ್ಲಾಗಿ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇನ್ನೂ ಮಿಕ್ಕಿದೆ, 2 ಟ್ರೇಗೂ ಹಾಕ್ಕೊಂಡ್ಬಿಡ್ತೀನಿ. ಸೊ 3 ಟ್ರೇಗೆ ಆಯಿತು, 2 ಟ್ರೇಗೂ ಹಾಕಿ ಇನ್ನೊಂದು ಟ್ರೇಗೂ ಮಿಕ್ತು. ಸೊ ಮಾಮೂಲಿ ನಾರ್ಮಲ್ ಟ್ರೇ ಎಲ್ಲನೂ ಕೂಡ ಹಾಕಿಟ್ಟಿದ್ದೀನಿ. ನೋಡ್ತಾ ಇದ್ದೀರಾ, ಆಲ್ರೆಡಿ ನಾನು ಇದನ್ನಿಟ್ಟು 1 ಅವರ್ ಆಗಿದೆ. ಇದೆಲ್ಲ ಐಸ್ ಕ್ಯೂಬ್ಸ್ ಆಗಿದೆ. ಇನ್ನು ಚೂರು ರೆಡಿ ಆಗಬೇಕು. ಇನ್ನೊಂದು ಅವರ್ ಬಿಟ್ಟರೆ ಫುಲ್ ಸೆಟ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ನಾನು ಐಸ್ ಕ್ಯೂಬ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ.